ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಸಿಂಪಲ್ ಆಗಿರುವಂಥ ಒಂದು ಕ್ರೋಶೆ ಕುಚ್ಚನ್ನು ಹೇಗೆ ಮಾಡೋದಂತ ನೋಡುವ. ಫಸ್ಟಿಗೆ ನಾವಿಲ್ಲಿ 6 ಎಳೆ ದಾರ, 10 ನಂಬರ್ ಇಲ್ಲ 11 ನಂಬರ್ ನೀಡಿ ಈ ಥರ ಮೀಡಿಯಮ್ ಸೈಜ್ ಗೋಲ್ಡ್ ಬೀಡ್ಸ್. ಈಗ ಹೇಗೆ ಮಾಡೋದಂತ ನೋಡುವ. ಫಸ್ಟಿಗೆ ನಾವಿಲ್ಲಿ ಕುಚ್ಚು ಹಾಕಲಿಕ್ಕೆ ಸ್ಪೇಸ್ ಬಿಡಬೇಕು. ನಿಮಗೆ ಕುಚ್ಚು ಬೇಡ ಅಂತ ಹೇಳಿದರೆ ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ನಾನಿಲ್ಲಿ ಕುಚ್ಚು ಹಾಕ್ತಿದ್ದೇನೆ. ಒಂದು ಸಲ ಲಾಕ್ ಆದಮೇಲೆ ಇನ್ನೊಂದು ಸಲ ಅದರ ಪಕ್ಕದಲ್ಲಿ ಲಾಕ್ ಮಾಡಿಬಿಡಿ. ನೆಕ್ಸ್ಟ್ ನಾವು ಕುಚ್ಚು ಹಾಕಲಿಕ್ಕೆ 5 ಚೈನ್ಗಳನ್ನ ಹಾಕೊಳ್ಳುವ. 1 2 3 4 5 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಆ ಬೀಡ್ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ನಾವು ಮತ್ತೆ ಈ ಬೀಡ್ ಸುತ್ತಲೂ ನಾವು ಚೈನ್ ಹಾಕ್ಕೊಳ್ಬೇಕು. 1 ನಿಮಿಷ ಈ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಬೇಕು. 1 2 3 4 ಚೈನ್ಗಳನ್ನ ಹಾಕಿ ಬಟ್ಟೆನ ತೆಗೆಸ್ಕೊಂಡು ಈ ನಾವು 5 ಚೈನ್ ಲಾಕ್ ಮಾಡಿದ್ದೇವಲ್ಲ ಆ ಲಾಕ್ ಒಳಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಹೀಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ ಇಲ್ಲಿಂದನೇ 2 ಚೈನ್ಗಳನ್ನ ಹಾಕಿ ಬಟ್ಟೆನ ವಾಪಸ್ ನಾವು ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಈ 4 ಚೈನ್ ಗ್ಯಾಪ್ ಏನಿದೆ ಬೀಡ್ ಹಿಂದೆ ಅದರೊಳಗೆ ನಾವು ಡಬಲ್ ಕ್ರೋಶೆಗಳನ್ನ ಹಾಕ್ತಾ ಹೋಗಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಆ 4 ಚೈನ್ ಗ್ಯಾಪ್ ಒಳಗೆ ಹಾಕಿ 2ರಲ್ಲಿ ಒಂದು ಸಲ, 2ರಲ್ಲಿ ಒಂದು ಸಲ, ಹೀಗೆ 1 ಡಬಲ್ ಕ್ರೋಶೆ ಆಯಿತು. ಎರಡು ಡಬಲ್ ಕ್ರೋಶೆ ಆಯಿತು. 3 ಡಬಲ್ ಕ್ರೋಶೆ ದಾರದ ಮೇಲೆ ನೀಡಲ್ ಮೇಲೆ ದಾರನ ಹಾಕ್ಕೊಂಡು 2ರಲ್ಲಿ ಒಂದು ಸಲ, 2ರಲ್ಲಿ ಒಂದು ಸಲ, 3 ಡಬಲ್ ಕ್ರೋಶೆಗಳಾಯಿತು. ಇದು 4ನೇ ಡಬಲ್ ಕ್ರೋಶೆ, 5ನೇ ಡಬಲ್ ಕ್ರೋಶೆ, 6ನೇ ಡಬಲ್ ಕ್ರೋಶೆ, 8ನೇ ಡಬಲ್ ಕ್ರೋಶೆ. ಹಾಗೆಯೇ ನಾವು 9 ಡಬಲ್ ಕ್ರೋಶೆ ಆಯಿತು. ಇಲ್ಲಿ ನಾನು 9 ಈ 4 ಚೈನ್ ಗ್ಯಾಪಿಗೆ ನಾನು 9 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ತೇನೆ. ನೋಡಿ ಇಲ್ಲಿ ನಿಮಗೆ ಹೀಗೆ ಕಾಣ್ತದೆ. ಈಗ ನಾವು ಇದನ್ನು ಇಲ್ಲಿ ಡೈರೆಕ್ಟ್ ಲಾಕ್ ಮಾಡದೆ ದಾರನ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಅದೇ ಸೇಮ್ ಬೀಡ್ ನಾವು ತೊಗೊಂಡಿದ್ದೇವಲ್ಲ ಅದೇ ಸೇಮ್ ಬೀಡನ್ನ ನಾವು ತಗೊಂಡು ಸೆಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಅದು ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಡೈರೆಕ್ಟ್ ಲಾಕ್ ಮಾಡಿಕೊಳ್ಬೇಕು. ನೋಡಿ ಇಲ್ಲಿ ನೋಡಿ ಈ ಥರ ಬರ್ತದೆ. ನೋಡಿ ಈ ಥರ ಬಂದಾಗ ಬೀಡ್ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಕಾಣ್ತದೆ. ನೆಕ್ಸ್ಟ್ ನಾವು ಇಲ್ಲಿ ಲಾಕ್ ಮಾಡಿ ಆಯಿತಲ್ಲ, ಲಾಕ್ ಮಾಡಿ ಆದಮೇಲೆ ಮತ್ತೆ ನಾವು ಈ ಬೀಡ್ ಹಿಂದೆಗೆ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2
3 4 ಚೈನ್ಗಳನ್ನ ಹಾಕ್ಕೊಂಡು ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು ಈ ಬೀಡ್ ಮತ್ತು ಇಲ್ಲಿ ನೋಡಿ ಈ ಡಬಲ್ ಕ್ರೋಶೆ ಎಂಡ್ ಮತ್ತು ಈ ಬೀಡ್ ನಡುವೆ ಒಂದು ಸ್ವಲ್ಪ ಇದಿದೆ ನೋಡಿ ಸ್ಪೇಸ್, ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ ನೀಟಾಗಿ ನೋಡಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆಗ ನಿಮಗೆ ಒಂದು ಅಂದಾಜು ಆಗ್ತದೆ ಹೇಗೆ ಮಾಡೋದು ಅಂತ. ಸೊ ನಾವು ದಾರನ ನೀಡಲ್ನ ಇಲ್ಲಿ ಪಾಸ್ ಮಾಡಿಬಿಟ್ಟು ದಾರನ ಹೀಗೆ ತಗೊಂಡು ನಾವಿಲ್ಲಿ ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ನಾವು ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕಿದ್ದೇವಲ್ಲ, ನಾವು ಅದನ್ನು ಇಲ್ಲಿ ಚೈನ್ಗಳನ್ನ ಹಾಕ್ಕೊಳ್ಳುವ. 1 2. ನೀವು ಇದನ್ನು ಈ 2 ಚೈನ್ ಈ ಥರ ಬ್ಯಾಕ್ ಸೈಡಿಂದ ಬೇಡ ಅಂತ ಹೇಳಿದರೆ ನೀವು ಫ್ರಂಟ್ ಸೈಡಿಂದನೂ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ 2 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಅದೇ 4 ಚೈನ್ ಗ್ಯಾಪಿಗೆ ನಾವು ಸೇಮ್ ಫಸ್ಟ್ ಎಷ್ಟು ನಾವು ಹಾಕಿರ್ತೀವಿ, ಈಗ ನಾನು 9 ಹಾಕಿದ್ದೇನಲ್ಲ, ಅದೇ ರೀತಿ ನೀವು ಎಲ್ಲ ಆರ್ಚ್ಗಳಿಗೂ 9 ಡಬಲ್ ಕ್ರೋಶೆಗಳನ್ನ ಹಾಕ್ತಾ ಹೋಗಬೇಕು. ನಾನಿಲ್ಲಿ 9 ಹಾಕಿದ್ದೇನೆ. ನಿಮಗೆ ನೀವು ಬೀಡ್ಸ್ ಆದಮೇಲೆ ಯಾವ ಬೀಡ್ಸ್ ಹಾಕಿದ್ದೀರಾ, ಚಿಕ್ಕ ಬೀಡ್ಸ್ ಆದರೆ ಸ್ವಲ್ಪ ಕಮ್ಮಿ ಬರ್ತದೆ, ಚೈನ್ ಕಮ್ಮಿ ಆಗ್ತದಲ್ಲ. ಸೊ ಈಗ ನಿಮಗೆ ಯಾವ ಬೀಡ್ಸ್ ಹಾಕಿದರೂ ನೀವು ಅದಕ್ಕೆ ಬೇಕಾದ ರೀತಿ ಚೈನ್ನ ವೇರಿಯೇಷನ್ ಮಾಡ್ಕೊಡೋದು, ಏನು ಪ್ರಾಬ್ಲಮ್ ಇಲ್ಲ. ಇಷ್ಟೇ ಚಿಕ್ಕ ಬೀಡ್ ಹಾಕಬೇಕು ಅಂತೇನಿಲ್ಲ. ಸೊ ನೀವು ದೊಡ್ಡ ಬೀಡ್ಸ್ ಹಾಕೋಬೋದು, ಫ್ಲವರ್ ಬೀಡ್ಸ್ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾವಿಲ್ಲಿ ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗುವ. 2ರಲ್ಲಿ ಒಂದು ಸಲ, 2ರಲ್ಲಿ ಒಂದು ಸಲ, 1 ಡಬಲ್ ಕ್ರೋಶೆ ಆಯಿತು. ಇದೇ ರೀತಿ ನಾವು 9 ಸಲ ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಬರುವ. ಎರಡು, 3, 4 ಇಲ್ಲಿ 4 ಚೈನ್ಗಳನ್ನ ಹಾಕಿ ಇಲ್ಲಿ ನಾವು 4 ಚೈನ್ಗಳನ್ನ ಹಾಕಿ ಈ ಬೀಡ್ ಮತ್ತು ಡಬಲ್ ಕ್ರೋಶೆ ಎಂಡ್ ಆದ ಸೈಡಲ್ಲಿ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ಪ್ಲೇಸಲ್ಲಿ ನೋಡಿ, ಇಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಇದರ ಒಳಗೆ ಅಲ್ಲ, ಈ ಡಬಲ್ ಕ್ರೋಶೆ ಒಳಗೆ ಅಲ್ಲ, ಇದರ ಒಳಗೆ ನಾವು ಹೋಗಿ ಲಾಕ್ ಮಾಡಿಕೊಳ್ಬೇಕು. ಸೊ ಬೀಡ್ ಪಕ್ಕದಲ್ಲಿ ನಾವು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಇಲ್ಲಿ ನಾವು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿ ಆದಮೇಲೆ ನಾವು ಇಲ್ಲಿಂದನೇ 1 2 ಚೈನ್ಗಳನ್ನ ಹಾಕಿ ಬಟ್ಟೆನ ಮತ್ತೆ ತಿರುಗಿಸ್ಕೊಂಡು ಇಲ್ಲಿಂದನೇ ಡಬಲ್ ಕ್ರೋಶೆಗಳನ್ನ ಈ ಬೀಡ್ ಹಿಂದಿರುವಂಥ 4 ಚೈನ್ ಗ್ಯಾಪ್ ಒಳಗೆ ಹಾಕ್ಕೊಂಡು ಹೋಗಬೇಕು. ಸೇಮ್ ನೀವು ಫಸ್ಟ್ ಎಷ್ಟು ಹಾಕಿದ್ದೀರಿ ಫಸ್ಟ್ ಆರ್ಚಿಗೆ, ಅದೇ ರೀತಿ ನೀವು ಫಸ್ಟಿಗೆ ಎಷ್ಟು ಹಾಕಿದರೆ ಡಬಲ್ ಕ್ರೋಶೆಗಳನ್ನ ಅದನ್ನೇ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಆಗ ನಿಮಗೆ ಡಿಸೈನ್ ಅನ್ನೋದು ನೀಟಾಗಿ ಒಂದೇ ಥರ ಬರ್ತದೆ. ಈಗ ನಾವು ಇಲ್ಲಿ ಈ 4 ಚೈನ್ ಗ್ಯಾಪ್ ಒಳಗೆ ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಬರುವ. ಇಲ್ಲಿ 9 ಡಬಲ್ ಕ್ರೋಶೆಗಳನ್ನ ಹಾಕಿ ಮತ್ತೆ ನಾವು ಇಲ್ಲಿ ಎಲ್ಲಿ ಬರ್ತದಲ್ಲ ಈಗ ನೋಡಿ ನಾವು ಡೈರೆಕ್ಟಾಗಿ ಲಾಕ್ ಮಾಡಿಕೊಳ್ಬೇಕು. ನಾನಿಲ್ಲಿ 3 ಸಲ ಡಿಸೈನ್ನ ಮಾಡಿಕೊಂಡು ಕುಚ್ಚು ಹಾಕಲಿಕ್ಕೆ ಸ್ಪೇಸ್ನ ತಗೊಳ್ತೇನೆ. ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು, ಅಂದರೆ 5 ಮಾಡ್ಬೋದು, 8 ಮಾಡ್ಬೋದು. ನಿಮಗೆ ಎಷ್ಟು ಗ್ಯಾಪ್ ಬೇಕು ಇದು ಅದರ ಮೇಲೆ ನೀವು ವೇರಿಯೇಷನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೀವು ಕುಚ್ಚು ಹಾಕಲಿಕ್ಕೆ 5 ಚೈನ್ಗಳು ಹಾಕ್ಕೊಳ್ಳಿ. 2 3 4
5 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದಲ್ಲ ಇದು ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಸೊ ನಾವು ಈ ಥರ ಇದನ್ನು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಬರುವ. ನೋಡಿ ಡಿಸೈನ್ ನಿಮಗೆ ಹೇಗೆ ಕಾಣ್ತದೆ, ತುಂಬ ಸಿಂಪಲ್ ಇದೆ. ನೀವು ಟ್ರೈ ಮಾಡಿ. ಹೇಗೆ ಕುಚ್ಚು ಹಾಕಿದರೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ. ಕುಚ್ಚು ಹಾಕಿದ ಮೇಲೆ ಹೀಗೆ ಕಾಣ್ತದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.